ರಜನಿಕಾಂತರ ಕೂಲಿ ದಾಖಲೆಯು ಉಡೀಸ್, ಅಲ್ಲು ಅರ್ಜುನ್ರ ಪುಷ್ಪ 2 ದಾಖಲೆಯು ಉಡೀಸ್. ಇದು ಡಿ ಬಾಸ್ ದರ್ಶನ್ ಮ್ಯಾಜಿಕ್. ಇದ್ರೆ ನೆಮ್ಮದಿಯಾಗಿ ಇರಬೇಕು, ಅಬ್ಬರಕ್ಕೆ ಕೊಚ್ಚಿ ಹೋಗ್ತಿವೆ ರೆಕಾರ್ಡ್ಸ್. ಇದೊಂಥರ ವಿಶೇಷ ದಾಖಲೆ. ಇದು ವ್ಯೂಸ್ಗಳ ದಾಖಲೆಯೂ ಅಲ್ಲ ಅಥವಾ ಲೈಕ್ಸ್ಗಳ ದಾಖಲೆಯೂ ಅಲ್ಲ. ಮತ್ತಿನ್ನೇನು ನೋಡೋಣ ಬನ್ನಿ ಸ್ನೇಹಿತರೆ. ಕರ್ನಾಟಕ ಸ್ಯಾಂಡಲ್ವುಡ್ಗೆ ಅಕ್ಷರಶಃ ಸುನಾಮಿ ಅಪ್ಪಳಿಸಿದೆ. ಅದು ಇದ್ರೆ ನೆಮ್ಮದಿಯಾಗಿ ಇರಬೇಕು ಅನ್ನೋ ಸುನಾಮಿ. ಡಿ ಬಾಸ್ ದರ್ಶನ್ರ ದ ಡೆವಿಲ್ ಚಿತ್ರದ ಫಸ್ಟ್ ಸಿಂಗಲ್ ಆಗಿ ಆಗಸ್ಟ್ 24ರ ಬೆಳಗ್ಗೆ 10:05ಕ್ಕೆ ಸರೇಗಮ ಯೂಟ್ಯೂಬ್ ಚಾನಲ್ಲಿ ಬಿಡುಗಡೆಯಾದ ಇದ್ರೆ ನೆಮ್ಮದಿಯಾಗಿ ಇರಬೇಕು ಕೇವಲ 16 ಗಂಟೆಗಳಲ್ಲಿ 10 ಮಿಲಿಯನ್ಸ್ ಅಂದರೆ 1 ಕೋಟಿ ವ್ಯೂಸ್ಗಳನ್ನು ಪಡೆದುಕೊಂಡು ಮುನ್ನುಗ್ತಾ ಇದೆ. ಈ ಅವಧಿಯಲ್ಲಿ ಸ್ಯಾಂಡಲ್ವುಡ್ನ ಅದೆಷ್ಟೋ ದಾಖಲೆಗಳು ನುಚ್ಚು ನೂರಾಗಿ ಹೋಗಿವೆ. ಈಗ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಕೂಲಿ ಮತ್ತು ಅಲ್ಲು ಅರ್ಜುನ್ರ ಪುಷ್ಪ 2 ಚಿತ್ರದ ದಾಖಲೆಯನ್ನ ಇದ್ರೆ ನೆಮ್ಮದಿಯಾಗಿರಬೇಕು ಯಾವ ರೀತಿಯಲ್ಲಿ ಯಾವ ಕ್ಷೇತ್ರದಲ್ಲಿ ಮುರಿದಿದೆ ಅಂತ ಹೇಳ್ತೀನಿ ಬನ್ನಿ. ಈ ರೆಕಾರ್ಡ್ಸ್ಗಳು ಕ್ರಿಯೇಟ್ ಆಗ್ತಾನೆ ಇರ್ತವೆ, ಹಾಗೇನೆ ಬ್ರೇಕ್ ಆಗ್ತಾನೂ ಇರ್ತವೆ. ಕೆಲವರಿಗೆ ಅನ್ಸ್ಬೋದು ಸೂಪರ್ ಸ್ಟಾರ್ ರಜನಿಕಾಂತರ ದಾಖಲೆಯನ್ನ ಬ್ರೇಕ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಪುಷ್ಪ 2ರ ದಾಖಲೆಯನ್ನ ಟಚ್ ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತ ಅನಿಸ್ಬೋದು. ಖಂಡಿತ ರಜನಿಕಾಂತ್ ಭಾರತದ ದೊಡ್ಡ ಸೂಪರ್ ಸ್ಟಾರ್. ಅವರ ದಾಖಲೆಯನ್ನ ಮುರಿಯೋದು ಕಷ್ಟನೇ. ಇನ್ನು ಪುಷ್ಪ 2 ಸಾವಿರಾರು ಕೋಟಿಗಳನ್ನ ಗಳಿಸಿ ದಾಖಲೆ ಮಾಡಿರೋ ಚಿತ್ರ. ಆ ಚಿತ್ರದ ದಾಖಲೆ ಮುರಿಯೋದು ಕಷ್ಟನೇ. ನೆನಪಿರ್ಲಿ, ಇವು ಪಾನ್ ಇಂಡಿಯಾ ಚಿತ್ರಗಳು. ಈಗ ಸದ್ಯಕ್ಕೆ ರಜನಿಯ ಕೂಲಿ ಮತ್ತು ಅಲ್ಲು ಅರ್ಜುನ್ರ ಪುಷ್ಪ 2 ದಾಖಲೆಯನ್ನ ಇದ್ರೆ ನೆಮ್ಮದಿಯಾಗಿ ಇರಬೇಕು ಹೇಗೆ ಯಾವ ಕ್ಷೇತ್ರದಲ್ಲಿ ಮುರಿದಿದೆ ಇಲ್ಲಿ ನೋಡಿ. ರಜನಿಕಾಂತ್ ರವರ ಕೂಲಿ ಚಿತ್ರದ ಮನಿಕಾ ಹಾಡು ಇದು ಸಿಕ್ಕಾಬಟ್ಟೆ ಹಿಟ್ಟಾಗಿ ಓಡ್ತಾ ಇದೆ. ಇದು ಕಳೆದ ತಿಂಗಳು ಬಿಡುಗಡೆಯಾಗಿತ್ತು. ಇಲ್ಲಿಯವರೆಗೆ 10 ಕೋಟಿಗಳಿಗೂ ಹೆಚ್ಚು ವೀಕ್ಷಣೆಗಳನ್ನು ಕಂಡು ಮುನ್ನುಗ್ತಾ ಇದೆ. ನೀವಿಲ್ಲಿ ಗಮನಿಸಬೇಕಾಗಿರೋದು ಕಮೆಂಟ್ ಸೆಕ್ಷನ್ನ. 10 ಕೋಟಿ ವೀಕ್ಷಣೆಗಳನ್ನು ಪಡೆದಿರ್ತಕ್ಕಂಥ ಈ ಹಾಡಿಗೆ 24K ಅಂದರೆ 24,000 ಮಂದಿ ಕಮೆಂಟ್ ಮಾಡಿ ಜೈ ಅಂತ ಹೇಳಿದ್ದಾರೆ. ಇನ್ನು ಇಲ್ಲಿ ನೋಡಿ, ಪುಷ್ಪ 2 ಚಿತ್ರದ ಪುಷ್ಪ ಹಾಡು. ಈ ಹಾಡು 1 ವರ್ಷದ ಹಿಂದೆ ಬಿಡುಗಡೆಯಾಗಿತ್ತು. ಇಲ್ಲಿಯವರೆಗೆ 93 ಮಿಲಿಯನ್ ವ್ಯೂಸ್ಗಳನ್ನು ಪಡೆದುಕೊಂಡಿದೆ. ಕಮೆಂಟ್ ಸೆಕ್ಷನ್ ನೋಡಿ, 23K ಅಂದರೆ 23,000 ಮಂದಿ ಕಮೆಂಟ್ ಮಾಡಿ ಈ ಹಾಡಿಗೆ ಜೈ ಅಂತ ಹೇಳಿದ್ದಾರೆ. ಇನ್ನು ಇದೇ ಪುಷ್ಪ 2ದ ಇನ್ನೊಂದು ಹಾಡು ಫೀಲಿಂಗ್ಸ್. ಈ ಹಾಡು ಬರೋಬ್ಬರಿ 210 ಮಿಲಿಯನ್ ವ್ಯೂಸ್ಗಳನ್ನು ಪಡೆದುಕೊಂಡಿದೆ. ಈ ಹಾಡಿಗೆ ಜೈ ಎಂದಿರೋರು 34K ಅಂದರೆ 34,000 ಮಂದಿ ಕಮೆಂಟ್ ಮಾಡಿ ಈ ಹಾಡನ್ನ ಹೊಗಳಿದ್ದಾರೆ. ಈಗ ನಮ್ಮ ಡೆವಿಲ್ ಚಿತ್ರದ ಇದ್ರೆ ನೆಮ್ಮದಿಯಾಗಿ ಇರಬೇಕು ಹಾಡನ್ನ ಗಮನಿಸಿ. ಕೇವಲ 1 ದಿನದಲ್ಲಿ ಈ ಹಾಡು 1 ಕೋಟಿಗೂ ಹೆಚ್ಚು ವೀಕ್ಷಣೆಗಳನ್ನು ಕಂಡು ಮುನ್ನುಗ್ತಾ ಇದೆ. ಇದರ ಕಮೆಂಟ್ ಸೆಕ್ಷನ್ನ ನೋಡಿ, 50K ಅಂದರೆ 50,000 ಮಂದಿ ಕಮೆಂಟ್ ಮಾಡಿ ಜೈ ಡಿ ಬಾಸ್, ಜೈ ಡೆವಿಲ್ ಅಂತ ತಮ್ಮ ಅಭಿಮಾನವನ್ನು ತೋರಿಸಿದ್ದಾರೆ. ಅಂದರೆ ರಜನಿಕಾಂತರ ಕೂಲಿ ಚಿತ್ರದ ಹಾಡಿಗೆ 24,000 ಜನ ಜೈ ಎಂದಿದ್ದಾರೆ. ಅಲ್ಲು ಅರ್ಜುನ್ ಹಾಡುಗಳಿಗೆ 23,000, 34,000 ಈ ರೀತಿ ಇದ್ದಾರೆ. ಆದರೆ ಡಿ ಬಾಸ್ ದರ್ಶನ್ರ ಇದ್ರೆ ನೆಮ್ಮದಿಯಾಗಿ ಇರಬೇಕು ಹಾಡಿಗೆ ಕೇವಲ ಒಂದೇ ದಿನದಲ್ಲಿ 50,000 ಮಂದಿ ಕಮೆಂಟ್ ಮಾಡಿ ತಮ್ಮ ಅಭಿಮಾನವನ್ನು ನಾವು ಹೇಗೆ ಅಂತ ತೋರಿಸಿದ್ದಾರೆ. ಇದಲ್ವಾ ದಾಖಲೆ?